ಸರ್, ನಾನು ಈ ಹಿಂದೆ 2020-21ರಲ್ಲಿ ನಾನು ಅಂದಿದ್ದ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರೀಜನಲ್ ಕಮಿಷನರ್ ಅವರಿಗೆ ನಾನು ದೂರು ಕೊಟ್ಟಿದ್ದೆ. ಸಾರಾ ಕಲ್ಯಾಣ ಮಂಟಪ ಏನು 130/3 ದಟ್ಗಳ್ಳಿ, ಸರ್ವೆ ನಂಬರ್ 130/3ರಲ್ಲಿ ದಟ್ಗಳ್ಳಿ ಗ್ರಾಮ, ಕಸಬಾ ಹೋಬಳಿ, ಮೈಸೂರು, ಇಲ್ಲಿ 2 ಎಕರೆ 15 ಗುಂಟೆಯಲ್ಲಿ ಏನು ನಿರ್ಮಿಸಿದ್ದಾರೆ ಅದು ಅಕ್ರಮ. ಅದು ವಾಣಿಜ್ಯ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿಲ್ಲ. ಮತ್ತು ಸುತ್ತಲೂ ಇದ್ದಂತಹ ಪ್ರಾಧಿಕಾರದ ಆಸ್ತಿಯನ್ನು ಸಹ ಒತ್ತುವರಿ ಮಾಡಿಕೊಂಡು ಅವರು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಆಸ್ತಿಯನ್ನು, ಪ್ರಾಧಿಕಾರದ ಆಸ್ತಿನ ತೆರವು ಮಾಡಬೇಕು, ಉಳಿಸ್ಬೇಕು. ಬಟ್ ಏನು ಕಾನೂನು ಬಾಹಿರವಾಗಿ ಕಮರ್ಷಿಯಲಿಗೆ ಇವರು ಕನ್ವರ್ಷನ್ ಮಾಡ್ಕೊಳ್ಳೋದಲ್ಲೇ ಇವರು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿರೋದ್ರಿಂದ ಅದನ್ನು ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ನಾನು ದೂರು ಕೊಟ್ಟಿದ್ದೆ. ಆವಾಗ RC ರೀಜನಲ್ ಕಮಿಷನರು ಒಂದು ತನಿಖಾ ತಂಡ ನೇಮಕ ಮಾಡಿರು. 24 ಗಂಟೆ SR ಮಹೇಶ್ ಅವರು RC ಕಚೇರಿ ಎದುರುಗಡೆ ಧರಣಿ ಕೂತಿದ್ರು. ನಾನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದರೆ ನಾನು 24 ನಾನು ರಾಜೀನಾಮೆ ಕೊಟ್ಬಿಡ್ತೀನಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಏನೋ ಹೇಳಿದರು. ಅದು ತನಿಖೆ ಆಯಿತು. ತನಿಖೆ ಆದರೂ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟರು. ಅದಾದ ನಂತರ ನಾನು ಕರ್ನಾಟಕ ಸರ್ಕಾರಕ್ಕೆ ನಾನು ದೂರು ಕೊಡ್ತೀನಿ. ಏನು ಮೈಸೂರು ನಗರದಲ್ಲಿ ಆಗಿರುವಂಥ, ಮೈಸೂರು ಜಿಲ್ಲೆಯಲ್ಲಿ ಆಗಿರುವಂಥ ಭೂ ಅಕ್ರಮ ಹಾಗೂ ಮಂಡ್ಯದ ಪ್ರಕರಣ ಸಂಬಂಧಪಟ್ಟಾಗೆ ತನಿಖೆ ಮಾಡಬೇಕು ಭೂ ಅಕ್ರಮದ ಅಂತ 2021ರಲ್ಲಿ 9ನೇ ತಿಂಗಳಲ್ಲಿ ಆದೇಶ ಮಾಡುತ್ತೆ. 8/9/2021 ಆದೇಶ ಮಾಡಿ ಮೈಸೂರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹಾಗೂ ಮಂಡ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಮಾಡಿ ವರದಿ ಕೊಡಬೇಕು ಸರ್ಕಾರಕ್ಕೆ ಅಂತ ಕಂದಾಯ ಇಲಾಖೆಯಿಂದ ಆದೇಶ ಆಗುತ್ತೆ. ಅದಾದ ನಂತರ ಏನು ತನಿಖಾ ಆಗಿರೋದು ತಮಗೂ ಗೊತ್ತುಂಟು. ಎಲ್ಲನೂ ತನಿಖೆ ಹಂತದಲ್ಲಿ ತನಿಖೆ ನಡೀತಾ ಇರಬೇಕಾದ್ರೆ ಏನು ಈ ಸಾರಾ ಚೌಟ್ರಿ ವಿಷಯಕ್ಕೆ ನಾನು ಮಾತಾಡಬೇಕು ಅಂತಂದರೆ, ಸುತ್ತ ಏನು ಒತ್ತುವರಿ ಆಗಿದೆ ಅಂತ ನಾನು ಏನು ಆಪಾದನೆ ಮಾಡಿದ್ದನೋ ಆ ನಿವೇಶನಗಳು ಎಷ್ಟು ಒತ್ತುವರಿ ಆಗಿದ್ದಾವೆ ಅಷ್ಟು ನಿವೇಶನಗಳನ್ನ ಆ ಭಾಗಶಃ ಒತ್ತುವರಿ ಆಗಿರುತ್ತವೆ, ಪೂರ ಒತ್ತುವರಿ ಆಗಿರಲ್ಲ. ಆ ಭಾಗಶಃ ಒತ್ತುವರಿ ಆಗಿದ್ದಂಥ ನಿವೇಶನಗಳನ್ನ ಎಲ್ಲಿ ಸಾರಾ ಚೌಟ್ರಿ ಅವರು ಕಲ್ಯಾಣ ಮಂಟಪ ಆ ನಮ್ಮ ಪ್ರಾಧಿಕಾರದ ಆಸ್ತಿ ಒಳಗೆ ನಿರ್ಮಾಣ ಮಾಡಿದ್ರು ಅಷ್ಟನ್ನೇ ಹಿಂದಿದ್ದಂತಹ ನಟೇಶ್ ಏನು ಮಾಡೋದು, ಅವನ್ನ ಕಟ್ ಮಾಡಿ ಆಕ್ಷನ್ನಲ್ಲಿ ಸಾರಾ ಮಹೇಶ್ ಅವರ ಅತ್ತೆ ಹೆಸರಿಗೆ 2 ಕೊಡ್ತಾನೆ. ಮತ್ತು ಅದಾದ ಮೇಲೆ ಅವರ ಹೆಂಡತಿಯ ತಂಗೆ ಗಂಡ ಅವ್ರ ಹೆಸರಿಗೆ 2 ನಿವೇಶನಗಳು ಬಹಿರಂಗ ಹರಾಜಲ್ಲಿ ಕೊಡ್ತಾರೆ. ಯಾಕೆಂದರೆ ಚೌಟ್ರಿ ಒಳಗಡೆ ಭಾಗಶಃ ಹೋಗಿರ್ಬೇಕಾದ್ರೆ ಚೌಟ್ರಿ ಒಳಗಡೆ ಹರಾಜು ಹಾಕಿರೆ ಯಾರು ಬರಬೇಕಾಗುತ್ತೆ? ಅವರೇ ತೊಗೋಬೇಕು. ಅವರೇನೆ ಅವ್ರ ಕುಟುಂಬದವರಿಗೆ ಹರಾಜಿನಲ್ಲಿ ಕೊಟ್ಬಿಟ್ಟು ಖಾಸಗಿ ನಿವೇಶನಗಳನ್ನ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಉಪಯೋಗಿಸ್ಕೊಂಡಿದ್ದಾರೆ ಸಾರಾ ಚೌಟ್ರಿಯವರು ಅಂತ ಒಳಗೆ ಕೊಡ್ತಾರೆ. ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಇವನು ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ತನಿಖೆ ಪ್ರಾರಂಭ ಆಗುತ್ತೆ. ಇಲ್ಲಿ ತನಿಖಾ ತಂಡ ರಚನೆ ಆಗುತ್ತೆ. ನವಂಬರಲ್ಲಿ ಇವನು ಕಟ್ ಮಾಡಿ ಅವರಿಗೆ ಕೊಟ್ಬಿಡ್ತಾನೆ. ಅದು ಒಂದು ಪಾರ್ಟು. ಅದು ಒತ್ತುವರಿ ಆಗಿರೋದು ದೃಢ ಆಯಿತು. ದೃಢ ಆಗಿರೋದನ್ನ ಇವನು ಹರಾಜಿನಲ್ಲಿ ಕೊಟ್ಟಿರೋದ್ರಿಂದ ಅದು ಸತ್ಯ, ಅದು ಒತ್ತುವರಿ ಆಗಿದ್ದು ಸತ್ಯ. ಮತ್ತು ಅದಾದಮೇಲೆ ಏನು ಸಾರಾ ಕನ್ವೆನ್ಷನ್ ಆಗಲಿ ಏನು ಮೊದಲು ಅವರು ಭೂ ಪರಿವರ್ತನೆ ಆದೇಶ ಯಾವುದಕ್ಕೆ ವಸತಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಆದೇಶ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಏಕನಿವೇಶನ ನಕ್ಷೆನ ವಸತಿಗೋಸ್ಕರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ತೊಗೊತಾರೆ. ತೊಗೊಂಡಾದಮೇಲೆ ವಸತಿ ಉದ್ದೇಶಕ್ಕೆ ಅವರು ಭೂಮಿ ಉಪಯೋಗಿಸಲ್ಲ, ಹಾಗೆ ಉಳಿಸ್ಕೊಂಡು ಮತ್ತೆ ಏನು ಮಾಡ್ತಾರೆ, ಅದನ್ನು ವಾಣಿಜ್ಯ ಉದ್ದೇಶಕ್ಕೆ ನಾವು ಭೂ ಪರಿವರ್ತನೆ ಮಾಡಿಸ್ಕೋಬೇಕು, ಅಲ್ಲ ಭೂ ಉಪಯೋಗ ಬದಲಾವಣೆ ಮಾಡಿಕೊಡಿ ಅಂತ ಪ್ರಾಧಿಕಾರಕ್ಕೆ ಅರ್ಜಿ ಕೊಡ್ತಾರೆ. ವಾಣಿಜ್ಯ ಉದ್ದೇಶಕ್ಕೆ ಭೂ ಉಪಯೋಗ ಬದಲಾವಣೆ ಮಾಡಬೇಕಾದ್ರೆ ಪೇಪರ್ ನೋಟಿಫಿಕೇಷನ್ ಕೊಟ್ಟು, ಪೇಪರ್ ನೋಟಿಫಿಕೇಷನ್ ಯಾವುದು ತಂಟೆ ತಕರ ಬರದೇ ಇದ್ದಾಗ ಪ್ರಾಧಿಕಾರದಲ್ಲಿ ನಿರ್ಣಯ ತಗೊಂಡು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು. ಅದು ಪ್ರೊಸೀಜರು. ಅದ್ರ ಪ್ರಕಾರ ಮಾಡಿದ್ದಾರೆ. ಪ್ರೊಸೀಜರ್ ಪ್ರಕಾರ ಸರ್ಕಾರಕ್ಕೆ ಹೋಗುತ್ತೆ. ಹೋಗ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಸರ್ಕಾರಕ್ಕೆ ಕಳಿಸ್ಬೇಕಾದ್ರೆ ಏನು ಪೇಪರ್ ನೋಟಿಫಿಕೇಷನ್ ಏನು ಒಂದು ವಿಸ್ತೀರ್ಣ ಕೊಟ್ಟಿದ್ರು ಮತ್ತು ಸರ್ಕಾರ ಕಳಿಸಿರೋ ವಿಸ್ತೀರ್ಣ ಏನಿದೆ ವ್ಯತ್ಯಾಸ ಇರುತ್ತೆ. ಅಂದರೆ ಅಲ್ಲಿ ಕ್ಲಾರಿಫಿಕೇಷನ್ ಮತ್ತು ಸರ್ಕಾರ ಕೇಳುತ್ತೆ ಯಾರನ್ನ, ಪ್ರಾಧಿಕಾರನ. ಅವಾಗ ಹೇಳ್ತಾರೆ ಏನು, ಮುಂದೆ ರಸ್ತೆಗೆ ಅಂತ ಉಪಯೋಗ ಆಗಿರೋ ಜಾಗವನ್ನು ಹೊರತುಪಡಿಸಿ ನೀವು ಇದನ್ನು ಭೂ ಉಪಯೋಗ ಬದಲಾವಣೆ ಮಾಡಿ ಅಂತ ಸರ್ಕಾರಕ್ಕೆ ಒಂದು ಸಮಜಾಯಿಸಿ ಕೊಡ್ತಾರೆ ಮೂಡ ಪ್ರಾಧಿಕಾರದ. ಅಂದರೆ ರಸ್ತೆಗೆ ಮುಂದೆಗಡೆ ಅವ್ರದ್ದು ಕಲ್ಯಾಣ ಮಂಟಪಕ್ಕೆ ಹೋಗಬೇಕು ಅಂದರೆ ಒಂದು ಸರ್ವಿಸ್ ರಸ್ತೆಯಲ್ಲೇ ಅವರು ಭೂಮಿಗೆ ಹೋಗಬೇಕಾಗುತ್ತೆ, ಅವ್ರ ಕಲ್ಯಾಣ ಮಂಟಪಕ್ಕೆ ಹೋಗಬೇಕು. ಅದನ್ನು ಹೊರತುಪಡಿಸಿ ಏನು ಪ್ರಾಧಿಕಾರಕ್ಕೆ ಅದನ್ನು 30 ಬಿಡಬೇಕು. ಅದು ಪ್ರಾಧಿಕಾರದ ನಿಯಮದ ಪ್ರಕಾರ, ಅಂದರೆ ಕೂಡ ಆ್ಯಕ್ಟ್ ಪ್ರಕಾರ ಅದನ್ನು 30 ಪ್ರಾಧಿಕಾರಕ್ಕೆ ಬಿಡಬೇಕು. ಅದನ್ನು ಹೊರತುಪಡಿಸಿ ಭೂ ಉಪಯೋಗ ಬದಲಾವಣೆ ಕೊಡ್ತಾರೆ. ಅಲ್ಲಿಗೆ ಇವರೇನು ಮಾಡ್ತಾರೆ, ಈಗ ಈ ತನಿಖೆ ನಡೀತಲ್ಲ, ಇವಾಗ ಜಿಲ್ಲಾಧಿಕಾರಿಗಳು ಗೌತಮ್ ಬಗಾದಿ ತನಿಖೆ ಮಾಡಿದಾಗ ಆ ಜಾಗಕ್ಕೂ ಸಹ 50-80 ನಿವೇಶನ ಕೊಡ್ತಾರೆ. ಕೋರ್ಟ್ಗೆ ಹೋಗ್ಬಿಟ್ಟು ನಮ್ಮ ಜಾಗನ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೆಂಗಿದೆ, ಯಾವ ಥರ ಇದೆ, ಹೆಂಗೆ ಬೇಕಂಗೆ ಇವ್ರು ಇಷ್ಟ ಬಂದಂಗೆ ಕಾನೂನು ಬದಲಾಯಿಸ್ಕೋಬೋದು. ಇವರು ಕೋರ್ಟಲ್ಲಿ ಹೋಗ್ಬಿಟ್ಟು ಇವರ ಮೂಡ ಪ್ರಾಧಿಕಾರದಲ್ಲಿ ಯಾವ ವಕೀಲರು ಯಾರೋ ಒಬ್ಬರು ಹೋಗ್ತಾರೆ, ಅವರು ಈ ಕೆಲಸನೇ ಮಾಡೋದು. ವಕೀಲರ ಬಗ್ಗೆ ಗೌರವ ಇದೆ ನನಗೆ. ಇಂಥ ವಕೀಲರ ಬಗ್ಗೆ ನಾವು ಗೌರವ ಕೊಡೋಕ್ಕಾಗಲ್ಲ. ಯಾಕೆಂದರೆ ಪ್ರಾಧಿಕಾರದಲ್ಲಿ ಕೂಡ ಆ್ಯಕ್ಟಲ್ಲೇ ಇದೆ,
ಸರ್ವಿಸ್ ರಸ್ತೆಗೆ ಜಾಗ ಬಿಟ್ಟಿದ್ದ ಜಾಗನ ಬಿಡಬೇಕು 30 ಅಂತ, ಅದನ್ನು ಸಹ 50-80 ಸೈಟ್ ಕೊಡೋಕ್ಕೆ ಆದೇಶ ಮಾಡಿಸ್ತಾರೆ. ಅದು ಸೈಟ್ ಕೊಡ್ತಾರೆ ಒಂದು 50-80 ಸಾರಾ ಮಹೇಶ್ವರ್ಗೆ. ಇದಾದ ನಂತರ ಭೂ ಉಪಯೋಗ ಬದಲಾವಣೆ ಸರ್ಕಾರದಿಂದ ಆದ ಮೇಲೆ ಇಲ್ಲಿ ಪ್ರಾಧಿಕಾರದ ಹಂತದಲ್ಲಿ ಏನಾಗುತ್ತೆ, ಮತ್ತೆ ಭೂ ಉಪಯೋಗ ಬದಲಾವಣೆಗೆ ಇಲ್ಲಿ ದುಡ್ಡು ಕಟ್ಟಬೇಕು. ವಸತಿ ಇದ್ದಂಥ ಖಾತೆ ಮತ್ತು ವಸತಿ ಏಕನಿವೇಶನ ಇರೋದು ಬದಲಾವಣೆ ಆಗಬೇಕಾಗುತ್ತೆ. ವಾಣಿಜ್ಯ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಲೆ ಇವರೇನು ವಾಣಿಜ್ಯ ಸಂಕೀರ್ಣ ಅಂತಾರೆ, ಚೌಟ್ರಿ ಅಂತಲೂ ಅಲ್ಲೂ ಯಾಮಾರಿಸಿದ್ದಾರೆ ಸರ್ಕಾರಕ್ಕೆ. ವಾಣಿಜ್ಯ ಸಂಕೀರ್ಣ ಬೇರೆ, ವಾಣಿಜ್ಯ ಚೌಟ್ರಿನೇ ಬೇರೆ ಬರುತ್ತೆ. ಸಂಕೀರ್ಣ ಆದರೆ ಯಾವುದೋ ಕಮರ್ಷಿಯಲ್ ಅಪಾರ್ಟ್ಮೆಂಟ್ ಬರುತ್ತೆ, ಕಾಂಪ್ಲೆಕ್ಸ್ ಥರ ಬರುತ್ತೆ. ಸೊ ಇದು ಚೌಟ್ರಿ, ಅಲ್ಲೂ ಸಹ ಆಯಿತು, ಚೌಟ್ರಿನೇ ತೊಗೊಳ್ಳಿ ಆಯಿತು. ಅದಾದ ನಂತರ ಇಲ್ಲಿ ಭೂ ಉಪಯೋಗ ಬದಲಾವಣೆಗೆ ಇಲ್ಲಿ ದುಡ್ಡು ಕಟ್ಟಬೇಕು. ಮತ್ತು ಭೂ ಉಪಯೋಗದ ದುಡ್ಡು ಕಟ್ಟಿದ ಮೇಲೆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಮತ್ತೆ ಭೂ ಪರಿವರ್ತನೆ ಆದೇಶ ಆಗಬೇಕು ವಾಣಿಜ್ಯಕ್ಕೆ. ಸೊ ಹೋಗಲ್ಲ. ನಾವು ಅದನ್ನೇ ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದು ನಾನು, ವಾಣಿಜ್ಯಕ್ಕೆ ಬದಲಾವಣೆ ಆಗಿಲ್ಲ ಅಂತ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಸತಿಗಿತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಿಟ್ರು. ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಹೋಗಲೇ ಇಲ್ಲ ಇವರು. ಬೇರೆ ಇನ್ಯಾವುದಾರ ಪ್ರಕರಣಗಳು ಅದು ಎಲ್ಲರನ್ನೂ ಜಿಲ್ಲಾಧಿಕಾರಿಗಳು ಅಲ್ಲಿ ಹೋಗಿ ಭೂ ಪರಿವರ್ತನೆ ಆದೇಶ ಮಾಡಿಸ್ಕೊಂಬನ್ನಿ, ಆಮೇಲೆ ನೋಡ್ತೀವಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಆದರೆ ಈ ಸಾರಾ ಮಹೇಶ್ ಪ್ರಕರಣದಲ್ಲಿ ಅದಿಲ್ಲ. ಇವರು ಡೈರೆಕ್ಟಾಗಿ ಏನು ಮಾಡ್ತಾರೆ, ಮತ್ತು ಅದಾದ ನಂತರ ಭೂ ಉಪಯೋಗ ಬದಲಾವಣೆನೂ ಆಗಲಿಲ್ಲ, ಭೂ ಪರಿವರ್ತನೆ ಆದೇಶ ಆಗಲಿಲ್ಲ ವಾಣಿಜ್ಯಕ್ಕೆ. ಇಲ್ಲಿ ವಾಣಿಜ್ಯಕ್ಕೆ ಏಕನಿವೇಶನ ನಕ್ಷೆನೂ ಮಾಡಲ್ಲ. ಇಲ್ಲಿ ಏಕನಿವೇಶನ ನಕ್ಷೆ ಮಾಡಬೇಕು. ಏಕನಿವೇಶನ ನಕ್ಷೆ ಮಾಡಿದ ಮೇಲೆ ವಾಣಿಜ್ಯಕ್ಕೆ ಖಾತೆ ಆಗಬೇಕು. ಇದನ್ನು ಯಾವುದು ಮಾಡಲ್ಲ. ಅಲ್ಲೂ ಸಹ ದೋಖ. ಡೈರೆಕ್ಟಾಗಿ ಏನು ಹಿಂದೆ ವಸತಿ ಉದ್ದೇಶಕ್ಕೆ ಖಾತೆ ಇತ್ತಲ್ಲ ಅದೇ ಖಾತೆ ಮತ್ತು ಏಕನಿವೇಶನ ವಸತಿಗಿತ್ತಲ್ಲ ಅದೇ ನಕ್ಷೆ ಮತ್ತು ಖಾತೆ ಮೇಲ್ಗಡೆ ಪ್ಲಾನ್ ಅಪ್ರೂವಲ್ ಕೊಟ್ಬಿಡ್ತಾರೆ. ಬಿಲ್ಡಿಂಗ್ ಪ್ಲಾನ್ ಕಮರ್ಷಿಯಲ್ಗೆ ಹೌದು, ವಸತಿಗೆ ಇರೋದು ಈಗಲೂ ಏಕನಿವೇಶನ ನಕ್ಷೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.